ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಬಂಧನಕ್ಕೆ ಕ್ಷಣಗಣನೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸೌಜನ್ಯ ಹೋರಾಟಗಾರರು ಅಂಧರಾಗ್ತಾರೆ. ಸಿಎಂ ವಿರುದ್ಧ ತಿಮ್ಮಾರೋಡಿ ಹೇಳಿಕೆ ನೀಡಿದ ಆರೋಪ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಬಂಧನಕ್ಕೆ ಕ್ಷಣಗಣನೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸೌಜನ್ಯ ಹೋರಾಟಗಾರ ಅಂಧರ್. ಸಿಎಂ ವಿರುದ್ಧ ತಿಮ್ಮಾರೋಡಿ ಹೇಳಿಕೆ ನೀಡಿದ್ದ ಆರೋಪ. ತಿಮ್ಮಾರೋಡಿ ಬಂಧನಕ್ಕೆ ಆದೇಶವನ್ನ ನೀಡಿರುವಂತಹ ಗೃಹ ಮಂತ್ರಿ. ಸರ್ಕಾರದ ಕ್ರಮಕ್ಕೆ ಸೌಜನ್ಯ ಹೋರಾಟಗಾರರ ಆಕ್ರೋಶ. ಪೂರ್ಣ ವಿಡಿಯೋ ಪರಿಗಣಿಸದೆ ಬಂಧನ ಎಷ್ಟು ಸರಿ? ಹಾಗಾದ್ರೆ ಹರೀಶ್ ಪೂಂಜಾ ಹೇಳಿಕೆಯ ಬಗ್ಗೆ ಮೌನ ಯಾಕೆ? ಅದು ಅನ್ಯಾಯ, ಅಸಮಂಜಸ ಅಂತ ಹೇಳಿ ಈಗ ಕಿಡಿಕಾರಿದ್ದಾರೆ. ಎಸ್ ವೀಕ್ಷಕರೇ, ಸೌಜನ್ಯ ಹೋರಾಟಗಾರ ತಿಮ್ಮಾರೋಡಿ ಅವರನ್ನ ಯಾವಾಗ ಬೇಕಾದ್ರೂ ಬಂಧನ ಮಾಡಬಹುದು, ಆ ರೀತಿಯ ಆದೇಶ ಈಗ ಬಂದಿದೆ. ತಿಮ್ಮಾರೋಡಿ ಅವರನ್ನ ಯಾವಾಗ ಬೇಕಾದ್ರೂ ಬಂಧನ ಮಾಡಬಹುದು. ಕ್ಷಣಗಣನೆ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಸೌಜನ್ಯ ಹೋರಾಟಗಾರ ಅಂಧರಾಗಬಹುದು. ಸಿಎಂ ವಿರುದ್ಧವಾದ ಹೇಳಿಕೆಯನ್ನ ನೀಡಿರುವಂತಹ ತಿಮ್ಮಾರೋಡಿ ಹೇಳಿಕೆ, ಆ ಒಂದು ಹೇಳಿಕೆಯ ವಿಚಾರವಾಗಿ ಆರೋಪವಾಗಿತ್ತು. ಅದು ತಿಮ್ಮಾರೋಡಿ ಬಂಧನಕ್ಕೆ ಆದೇಶವನ್ನ ನೀಡಿದ್ದಾರೆ ಗೃಹ ಮಂತ್ರಿಗಳು. ಸರ್ಕಾರದ ಕ್ರಮಕ್ಕೆ ಸೌಜನ್ಯ ಹೋರಾಟಗಾರರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪೂರ್ಣ ಪ್ರಮಾಣದ ವಿಡಿಯೋವನ್ನ ನೀವು ನೋಡಲೇ ಇಲ್ಲ. ಪೂರ್ಣ ಪ್ರಮಾಣದ ಒಂದು ವಿಡಿಯೋವನ್ನು ನೋಡಬೇಕು. ವಿಡಿಯೋ ನೋಡಿದ ಮೇಲೆ ಬಂಧನ ಮಾಡಬೇಕು. ಅರ್ಧ ಪ್ರಮಾಣದ ವಿಡಿಯೋವನ್ನ ನೋಡಿ ಬಂಧನ ಮಾಡುವುದು ಎಷ್ಟು ಮುಖ್ಯ. ಹಾಗೆ ಇನ್ನೂ ಹಲವರು ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾರೆ. ಅವರ ವಿರುದ್ಧ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಹೇಳಿ ಸೌಜನ್ಯ ಪರ ಹೋರಾಟಗಾರರು ಒಂದಿಷ್ಟು ಜನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಮ್ಮಾರೋಡಿ ಅವರ ಅರೆಸ್ಟ್ ಯಾವಾಗ ಬೇಕಾದರೂ ಆಗಬಹುದು. ಈಗ ಬಂದಂಗ ಮಾತನಾಡುವಂತಹ ಬರದಲ್ಲಿ, ಯಾವುದೋ ಒಂದು ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡುವಂತಹ ಬರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೇಳಬಾರದ ಹೇಳಿಕೆಯನ್ನ ನೀಡಿರುವಂತಹ ತಿಮ್ಮಾರೋಡಿ ಅವರು ಆವೇಶಕ್ಕೆ ಸಿಲುಕಿಕೊಂಡು ಒಂದಿಷ್ಟು ವಿಚಾರಗಳನ್ನು ಮಾತನಾಡಬೇಕಾದ್ರೆ ಸಿಎಂ ವಿರುದ್ಧವಾಗಿಯೇ ಮಾತನಾಡಿ, ಅದು ಕೂಡ ಅವಹೇಳನವಾಗಿ ಹೇಳಿಕೆಯನ್ನ ನೀಡಿರುವಂತಹ ತಿಮ್ಮಾರೋಡಿ ಅವರು ಯಾವಾಗ ಬೇಕಾದರೂ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಕ್ಷಣಗಣನೆ ಗೃಹ ಮಂತ್ರಿಯವರು ಅರೆಸ್ಟ್ ಮಾಡಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಯಾವಾಗ ಬೇಕಾದರೂ ಅರೆಸ್ಟ್ ಆಗ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.